ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ, ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾನು ಒಂದು ಆನ್ಲೈನ್ ಸೆಂಟರ್ ಓಪನ್ ಮಾಡ್ಬೇಕ್ರಿ, ಸರ್ ನಾನು ಸ್ವಲ್ಪ ಕಂಪ್ಯೂಟರ್ ಕಲ್ತೀನಿ, ನಮ್ಮ ಊರಾಗ ಒಂದು ಅಂಗಡಿ ಇಡಬೇಕಾಗ್ಯದ್ರಿ, ನಾನೊಂದು ಆನ್ಲೈನ್ ಒಳಗ ಅರ್ಜಿ ಸಲ್ಲಿಸಬೇಕ್ರಿ, ಅದನ್ನ ಕಲಿಬೇಕಾಗ್ಯದ, ಕಂಪ್ಯೂಟರ್ ಕಲ್ತೀವ್ರಿ, ಶಾಲೆನೂ ಕಲ್ತೀವಿ, ನೌಕರಿ ಅಂತೂ ಸಿಗಾಕತ್ತಿಲ್ಲ, ಹಂಗಾಗಿ ಸುಮ್ ನಮ್ಮ ಊರಾಗೆ ನಾವ್ ಏನ್ ಮಾಡ್ಬೇಕು, ಒಂದು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡು ಒಂದು ಸಣ್ಣ ಉದ್ಯೋಗ ಮಾಡ್ಬೇಕಂತ ಮಾಡಿವ್ರಿ ಸರ್, ಏನ್ ಮಾಡ್ಬೇಕಂತೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಸರ್ ನನಗೆ CSC ಲಾಗಿನ್ ಐಡಿ ಮಾಡಿಕೊಡ್ರಿ, ಹೌದಾ, CSC ಲಾಗಿನ್ ಐಡಿ ಮಾಡ್ಕೊಡ್ರಿ, ನನ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂತ ಒಂದು ಸೆಂಟರ್ ಕೊಡ್ರಿ, ಸರ್ ನನಗೆ ಗ್ರಾಮನ್ ತಗೋಬೇಕು, ಸರ್ ನನಗೆ ಕರ್ನಾಟಕ ಒಂದು ಫ್ರಾಂಚೈಸಿ ತಗೋಬೇಕು ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಹಾಗಾಗಿ ಅವುಗಳನ್ನ ಯಾವ ರೀತಿಯಾಗಿ ತಗೋಬೇಕಾಗಿತ್ತು ಅಂದ್ರೆ ನೀವು ಏನೆಲ್ಲ ಕಲ್ತಿರ್ಬೇಕಾಗತ್ತೆ, ನಿಮ್ಮ ಹತ್ರ ಏನೆಲ್ಲ ಇರಬೇಕಾಗತ್ತೆ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಸಂಪೂರ್ಣವಾಗಿ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ CSC ಐಡಿ ತಗೋತೀನಿ ಅಂತೇಳಿ ಆನ್ಲೈನ್ ಒಳಗೆ ಯಾರೊಬ್ರು ಹೇಳ್ಕೊಡ್ತಾರೆ, ಇಷ್ಟು ಅಮೌಂಟ್ ಕೊಟ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ, ಇಷ್ಟು ಅಮೌಂಟ್ ಕೊಟ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ. ಇದೇ ರೀತಿಯಾಗಿ ಹಲವಾರು ಜನ ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ನೋಡ್ತೀರಾ, ಯಾರೊಬ್ರು ಹೇಳ್ಕೊಡ್ತಾರೆ ಒಂದು 1500 ರೂಪಾಯಿ ಕೊಟ್ರೆ ನಿಮ್ಗೆ CSC ಲಾಗಿನ್ ಐಡಿ ಸಿಗುತ್ತೆ, CSC ಲಾಗಿನ್ ಐಡಿ ಆಗಿರ್ಬೋದು, ಬೇರೆ ಬೇರೆ ಇನ್ನಿತರ ಯಾವುದೋ ಒಂದು ಐಡಿಗಳನ್ನ ಕೊಡ್ತೀವಿ ಅಂತೇಳಿ ರಂಬಶಿ ನಿಮ್ಮ ಹತ್ರ ಇರುವಂತ ಸಾಲ ಸೂಲ ಮಾಡಿ ಅಲ್ಲಿ ಕೆಲಸ ಮಾಡಿ ಅದಿಷ್ಟು ರೊಕ್ಕ ಹೊಳೆ ಮಾಡಿರ್ತೀರಿ, ಅದನ್ನು ಕೂಡ ಅವರಿಗೆ ಕೊಟ್ಟು ಬಿಡ್ತೀರಿ. ಕೊಟ್ಟಾದ್ಮೇಲೆ ಸುಮ್ ಮನ್ಯಾಗ ಕೂತ್ ಬಿಡ್ತೀರಿ, ಕೈ ಕಟ್ಕೊಂಡು ಮತ್ತೆ ಹುಡ್ಕಾಡೋದು, ವರ್ಕ್ ಫ್ರಮ್ ಹೋಮ್ ಮನ್ಯಾಗ ಕೂತ್ ಕೆಲಸ ಮಾಡೋ ಸಿಗ್ತಾವನಂತೇಳಿ ಮತ್ತೆ ಆನ್ಲೈನ್ ದಾಗ ಹುಡುಕೋದು ವರ್ಕ್ ಫ್ರಮ್ ಹೋಮ್ ಅಂತೇಳಿ. ವರ್ಕ್ ಫ್ರಮ್ ಹೋಮ್ ಎಲ್ಲಿ ಸಿಗ್ತಾವ? ನೀವು ಯಾವುದೇ ಒಂದು ಕಂಪನಿ ಒಳಗೆ ಕೆಲಸ ಮಾಡಾಕತ್ತೀರಿ ಅಂದ್ರ ಅದು ಯಾವ್ದೋ ಸಪೋಸ್ ಮನೆಗೆ ಬಂದಾಗ ಆ ಕಂಪನಿ ಕೆಲಸ ಮನೆಯಲ್ಲಿ ಮಾಡಬಹುದು, ಬಟ್ ವರ್ಕ್ ಫ್ರಮ್ ಹೋಮ್ ಕೆಲಸ ಸಿಗತ್ತೆ ಬಹಳಷ್ಟು ರೇರು. ಗೊತ್ತಾಗದ? ಮೊದಲಿಗೆ ಜೆನ್ಯೂನ್ ಆಗಿ ಇರುವಂತಹ ಕಂಪನಿಗಳನ್ನ ನಾವು ನೋಡಿ ತಿಳ್ಕೋಬೇಕು, ಆಮೇಲೆ ನಾವು ವರ್ಕ್ ಫ್ರಮ್ ಹೋಮಿಗೆ ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಅದನ್ನ ಅಷ್ಟು ಸರಳಾಗಿ ಯಾರಿಗೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಬಹಳಷ್ಟು ಜನ ನನಗ ಕೇಳ್ತಾ ಇದ್ರು, ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ಬೇಕು ಸರ್, ಯಾವ್ದಾದ್ರು ಇದ್ರೆ ಹೇಳ್ಕೊಡಿ ಅಂತ ಹೇಳಿ. ನಾವು ಕೂಡ ಸರ್ಚ್ ಮಾಡ್ತೀವಿ ವರ್ಕ್ ಫ್ರಮ್ ಹೋಮ್ ಸೋಷಿಯಲ್ ಮೀಡಿಯಾದಲ್ಲಿ, ಗೂಗಲ್ ಒಳಗೆ ಚೆಕ್ ಮಾಡ್ತೀವಿ, ಅಲ್ಲಿ ಯಾವ್ದು ಬಂದ್ಬಿರತ್ತೆ. 1 ತಾಸು ಕೆಲಸ ಮಾಡಿದ್ರೆ 500 ರೂಪಾಯಿ ಕೊಡ್ತೀವಿ, 2 ತಾಸು ಕೆಲಸ ಮಾಡಿದ್ರೆ 2000 ರೂಪಾಯಿ ಕೊಡ್ತೀವಿ ಅಂತೇಳಿ ನಂಬಿ ಅವ 300-400 ರೂಪಾಯಿ ಆನ್ಲೈನ್ ಫೀಸ್ ಕೇಳ್ತಾನ, ಅದು ಇಟ್ಟು ಹಾಕ್ಬಿಡ್ತೀವಿ. ಆಮೇಲೆ ಫೋನ್ ಹಚ್ಚಿದ್ರು ಇಲ್ಲ, ಒಳ್ಳೆ ವೆಬ್ಸೈಟ್ ಓಪನ್ ಆಗುದಿಲ್ಲ, ಏನೂ ಆಗುದಿಲ್ಲ, ಸುಮ್ ಕೂತ್ಬಿಡೋದು. ಮತ್ತೆ ಏನಾರು ಕೇಳಕ್ ಹೋಗ್ರಿ ಮತ್ತೊಂದ್ 1000 ರೂಪಾಯಿ ಹಾಕ್ರಿ ಅಂತಾನವ. ಗೊತ್ತಾಗ್ತದೆ, ಹಿಂಗೆಲ್ಲ ಬಹಳಷ್ಟು ಫ್ರಾಡ್ ಅದ ಜಗತ್ತ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಇಲ್ಲಿ CSC ಸೆಂಟರ್ ಬಗ್ಗೆ ಹೇಳ್ಕೊಡ್ತಾ ಇದೆ, ಹೌದಿಲ್ಲ? ಈಗ ಒಂದು CSC ಸೆಂಟರ್ ಓಪನ್ ಮಾಡ್ಬೇಕಾಗಿತ್ತು ಅಂದ್ರೆ ಮೊದಲಿಗೆ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ರ TEC ಅಂತ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂದ್ರೆ ಒಂದು ಸರ್ಟಿಫಿಕೇಟ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಆನ್ಲೈನ್ ಒಳಗಡೆ ಅದನ್ನ ಜನರೇಟ್ ಮಾಡ್ಕೋಬೇಕು. ಅಂದ್ರೆ ಕಂಪ್ಯೂಟರ್ ಶಿಕ್ಷಣದ ಮೇಲೆ ಆಧಾರಿತವಾಗಿ ಒಂದು ಪರೀಕ್ಷೆಯನ್ನ ಒಂದು CSC ಕೇಂದ್ರದವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪರೀಕ್ಷೆಯನ್ನ ನಡೆಸ್ತಾರೆ. ಆ ಒಂದು ಪರೀಕ್ಷೆಯಲ್ಲಿ ನೀವು ನೋಂದಣಿ ಮಾಡಿಕೊಂಡು ಆ ಒಂದು ಪರೀಕ್ಷೆಯನ್ನ ಪಾಸ್ ಆದ ನಂತರ ಆ ಒಂದು TCE ಸರ್ಟಿಫಿಕೇಟ್ ಅನ್ನ ನೀವು ಪಾಸ್ ಆದ್ಮೇಲೆ ನಿಮ್ಗೆ ಕ್ವಾಲಿಫೈಡ್ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತ ವಿಧಾನ ಇರುತ್ತೆ. ಅದು ಬಹಳಷ್ಟು ಸರಳವಾಗಿರುತ್ತೆ. ಆ ಆನ್ಲೈನ್ ಅಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ನಿಮ್ಮ ಮಾಹಿತಿಗಳನ್ನ ಮಾತ್ರ ಕೇಳಿರ್ತಾರೆ ಅವರು. ನಿಮ್ಮ ಹೆಸರೇನು, ನಿಮ್ಮ ತಂದೆ ಹೆಸರೇನು, ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿದೆ, ಕಂಪ್ಯೂಟರ್ ಎಷ್ಟು ವರ್ಷ ನೀವು ಕಲ್ತಿದ್ದೀರಿ, ಏನು ಅನುಭವ ಇದೆ, ನಿಮ್ಮ ಒಂದು ಅಂಗಡಿ ಇಡುವಂತ ಒಂದು ಜಾಗ ಎಷ್ಟು ಜಾಗ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಅದೇ ಒಂದು ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಇಟ್ಕೊಂಡು ಒಂದು GPS ಫೋಟೋ ಮುಖಾಂತರ ಅವರಿಗೆ ಕಳಿಸಬೇಕಾಗ್ತದೆ. ಸುಮ್ನೆ ನಾನು ಅಂಗಡಿ ಇಡ್ತೀನಿ ಅಂತ ಮೊದಲಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ CSC ದವರು ಮೊಟ್ಟ ಮೊದಲಿಗೆ ಕೊಡ್ತಾ ಇದ್ರು, ಏನು ಇಲ್ಲ ಅಂದ್ರೂ CSC ಐಡಿ ಬಹಳಷ್ಟು ಜನ ಮಾಡಿಸ್ಕೊಂಡಾರ. ಬಟ್ ಈಗ ಆ ರೀತಿಯಾಗಿಲ್ಲ, ಎಲ್ಲವನ್ನು ಕೂಡ ಜೆನ್ಯೂನ್ ಆಗಿ ನೋಡ್ತಾರೆ, ಅಂದ್ರೆ ಲೈವ್ ಆಗಿ ನೋಡ್ತಾರೆ. ಇವ್ರ ಹತ್ರ ಕಂಪ್ಯೂಟರ್ ಎಷ್ಟಿದಾವೆ, CC ಕ್ಯಾಮ್ರಾ ಅಳವಡಿಸಿದಾರೆ ಇಲ್ಲೋ, ಇವ್ರ ಹತ್ರ ಬಯೋಮೆಟ್ರಿಕ್ ಇದೆಯೋ ಇಲ್ಲೋ, ಇವೆಲ್ಲವನ್ನು ಕೂಡ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಜಾಗ ಬೇಕಾಗುತ್ತೆ. ಒಂದು CSC ಸೆಂಟರ್ ನಡೆಸಬೇಕಾಗಿತ್ತು ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಇದೆಯಾ ಅಥವಾ ಇಲ್ಲ ಇವರಿಗೆ ಅಂತೇಳಿ ಎಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸರ್ಟಿಫಿಕೇಟ್ ಯಾವ್ದಪ್ಪ ಅಂದ್ರೆ TEC ಸರ್ಟಿಫಿಕೇಟ್ ಅನ್ನ ನೀವು ಕಡ್ಡಾಯವಾಗಿ ಅದರ ವೆಬ್ಸೈಟ್ ಇರುತ್ತೆ. ನಾನು ಆ ವೆಬ್ಸೈಟ್ ಗಳ ಒಂದು ವಿಡಿಯೋನು ಕೂಡ ಲೈವ್ ಆಗಿ ನಿಮ್ಗೆ ಮುಂದಿನ ದಿನ ಓಪನ್ ಮಾಡಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ. ಯಾಕಂದ್ರೆ ಇವುಗಳಿಗೆ ಎಲ್ಲದಕ್ಕೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿಯನ್ನ ಕರೀತಾರೆ. ಸುಮ್ನೆ ಯಾರಿಗೂ ನಂಬಿಟ್ಟು ನನಗೆ CSC ಐಡಿ ಮಾಡಿಕೊಡಿ ಅಂತ ಬೆನ್ನತ್ತಿ ಇರುವಂತ ರೊಕ್ಕ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತೆ ಇದ್ರ ಜೊತೆಗೆ ಇದನ್ನ ತೆಗಿಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲೆಗಳು ಇರ್ಬೇಕಪ್ಪ ಅಂದ್ರೆ ವೋಟರ್ ಕಾರ್ಡ್ ಇರ್ಬೇಕಾಗತ್ತೆ, ಜೊತೆಗೆ ಪ್ಯಾನ್ ಕಾರ್ಡ್ ಇರಬೇಕು, ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಫೋಟೋ ಬೇಕಾಗುತ್ತೆ, ಅಥವಾ ಒಂದು ಪೊಲೀಸ್ ವೆರಿಫಿಕೇಶನ್ ಮಾಡಿರುವಂತ ಒಂದು ರಿಪೋರ್ಟ್ ಬೇಕಾಗುತ್ತೆ. ನೆಕ್ಸ್ಟ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನನ್ನ ಕಲ್ತಿದ್ದೀರಿ ಅದನ್ನು ಕೂಡ ಬೇಕಾಗುತ್ತೆ. ಜೊತೆಗೆ TEC ಸರ್ಟಿಫಿಕೇಟ್ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ BC ಸರ್ಟಿಫಿಕೇಟ್ ಅಂತ ಸಿಗುತ್ತೆ, ಅದನ್ನು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇವೆರಡೂ ಕೂಡ ನೀವೇನ್ ಮಾಡಬಹುದು, ಆ ಒಂದು CSC ಲಾಗಿನ್ ಐಡಿ ಒಂದು ವೆಬ್ಸೈಟ್ ಇರುತ್ತೆ, ಅದರಲ್ಲೇ ನೋಂದಣಿ ಮಾಡಿಕೊಂಡು ನೀವು ಈ ಒಂದು ಪರೀಕ್ಷೆನ ಪಾಸ್ ಆಗಿ ಆ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಆನ್ಲೈನ್ ಅರ್ಜಿ ಕರೆದಾಗ ಮಾತ್ರ ಅರ್ಜಿ ಸಲ್ಲಿಸಿ ನೀವೇನ್ ಮಾಡಬಹುದು ಅಂದ್ರೆ CSC ಲಾಗಿನ್ ಐಡಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ತುಂಬಾ ಸರಳವಾಗಿದೆ. ಸುಮ್ಮನೆ ಬೇರೆಯವರಿಗೆ ನಂಬಿಕೊಂಡು ಹೋಗಿ ರೊಕ್ಕ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದು ಕರ್ನಾಟಕ ಒಂದು ಸೆಂಟರ್ ಓಪನ್ ಮಾಡ್ಬೇಕು ಸರ್, ನಾನು ಗ್ರಾಮ ಸೆಂಟರ್ ಓಪನ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಇವೆಲ್ಲ ಓಪನ್ ಮಾಡ್ಕೊಡ್ತೀವಿ ಅಂತೇಳಿ ಯಾವುದೋ ಒಂದು ಕಂಪನಿ ಆಗಿರ್ಬೋದು,
ಯಾರೊಬ್ರು ಏಜೆಂಟ್ ಬರ್ತಾರೆ, ಯಾರೊಬ್ರು ನಿಮ್ಮ ಹತ್ರ ಬರ್ತಾರೆ, ಸರ್ ನಾನು ಹಿಂಗೆ ಈ ಒಂದು ಲಾಗಿನ್ ಐಡಿ ಮಾಡಿಕೊಡ್ತೇನೆ, ನೀವು ಒಳ್ಳೆ ಬಿಸ್ನೆಸ್ ಮಾಡ್ಬೋದು, ನಿಮ್ಮ ಊರೊಳಗೆ ನೀವು ಇದು ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು ಅಂತೇಳಿ ಯಾರೊಬ್ರು ಬರ್ತಾರೆ. ಹೌದಾ, ಅವ್ರಿಗೆ ಯಾರಿಗೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲವನ್ನು ಕೂಡ ನಿಮ್ ಮುಂದೆ ಇರುತ್ತೆ, ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಒಂದು ಗೂಗಲ್ ಅಲ್ಲಿ ಕಾಣಿಸ್ತಾ ಇರತ್ತೆ. ಈ ಒಂದು ಕರ್ನಾಟಕವನ್ನು ಪಡಿಬೇಕಾಗಿತ್ತು ಅಂದ್ರೆ ಆನ್ಲೈನ್ ಅರ್ಜಿಗಳನ್ನ ಕರೀತಾರೆ. ನೀವು ಆನ್ಲೈನ್ ಅರ್ಜಿಗಳನ್ನ ಯಾವ ರೀತಿಯಾಗಿ ಸರ್ಚ್ ಮಾಡ್ಬೇಕಂದ್ರೆ ಗೂಗಲ್ ಒಳಗಡೆ karnataka.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ಅದರ ಒಂದು ಮಾಹಿತಿ ಸಿಗುತ್ತೆ. ಯಾವ ಜಿಲ್ಲೆಗಳಲ್ಲಿ, ಯಾವ ತಾಲೂಕಲ್ಲಿ, ಯಾವ ಊರಿನಲ್ಲಿ ತೆಗಿಲಿಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ಅಲ್ಲಿ ಚೆಕ್ ಲಿಸ್ಟ್ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೀವು ಅವಾಗ ಗ್ರಾಮೋನ್ ವೆಬ್ಸೈಟ್ ಅನ್ನ ನೀವು ವಿಸಿಟ್ ಮಾಡ್ತಾ ಇರಬೇಕು. ಜೊತೆಗೆ ಇಲ್ಲಿಂದ ಕರ್ನಾಟಕವನ್ನು ಪಡಿಬೇಕಾಗಿದ್ದು ಸರ್ ಅಂದ್ರೆ ಕರ್ನಾಟಕ ಜಿಲ್ಲೆಗಳಿಗೆ ಹಾಗೂ ತಾಲೂಕುಗಳಲ್ಲಿ ಒಂದು ಓಪನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆ ಒಂದು ಫ್ರಾಂಚೈಸಿಗಳನ್ನು ಕೂಡ ನೀವೇನ್ ಮಾಡಬಹುದು, ಅದಕ್ಕೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಆನ್ಲೈನ್ ಒಳಗಡೆ ಬಿಡ್ತಾರೆ. ಇವರು ಆನ್ಲೈನ್ ಒಳಗಡೆ ಬಿಟ್ಟಿರುವಂತಹ ಅಪ್ಲಿಕೇಶನ್ ಗಳನ್ನ ಮಾತ್ರ ಹಾಕಿ ನಾವು ಅದರ ಒಂದು ಪ್ರತಿಯನ್ನ ತಗೊಂಡು ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ನಾವೇನ್ ಮಾಡ್ಕೋಬೇಕು, ಅಪ್ರೂವಲ್ ಅನ್ನ ತಗೋಬೇಕಾಗತ್ತೆ. ಇವೆಲ್ಲದಕ್ಕೂ ಕೂಡ ಅಲ್ಲಿ ಮೇಲಿರುವಂತಹ ಅಧಿಕಾರಿಗಳೇ ಖುದ್ದಾಗಿ ಬಂದು ಪರಿಶೀಲನೆಯನ್ನ ಮಾಡಿಕೊಂಡು ಇವರಿಗೆ ಸೂಕ್ತವಾಗಿರುವಂತಹ ಜಾಗದಲ್ಲಿ ಇವರು ಆನ್ಲೈನ್ ಸೆಂಟರ್ ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ಇವರಿಗೆ ಒಂದು ಲಾಗಿನ್ ಐಡಿ ಕೊಡಬಹುದು ಅಂತೇಳಿ ಅವರು ಅಪ್ರೂವಲ್ ಮಾಡಿ ಕೊಟ್ಟಾಗ ಮಾತ್ರ ನಿಮ್ಗೆ ಲಾಗಿನ್ ಐಡಿ ಬಂದು ತಲುಪುತ್ತೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಕರ್ನಾಟಕ ಆಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಇನ್ನಿತರ ಯಾವುದೇ ಲಾಗಿನ್ ಐಡಿಗಳನ್ನ ತಗೊಳ್ಳಿಕ್ಕೆ ಬೆನ್ ಹತ್ತಲಿಕ್ಕೆ ಹೋಗ್ಬೇಡಿ. ಒಂದು ತಲೆಗಿಟ್ಕೋರಿ, ಮನುಷ್ಯನ ಹತ್ರ ನಾಲೆಜ್ ಇತ್ತು ಅಂದ್ರೆ ಯಾವ ಲಾಗಿನ್ ಐಡಿ ಕೂಡ ಇಲ್ಲಿ ಕೆಲಸ ಮಾಡುವುದಿಲ್ಲ. ಗೊತ್ತಾಗ್ತದೆ. ಎಲ್ಲವೂ ಬಹಳಷ್ಟು ವೆಬ್ಸೈಟ್ ಗಳದ ಲಾಗಿನ್ ಐಡಿ ಇರ್ಲಾರ್ದೆ ಎಷ್ಟೋ ಜನ ಇವತ್ತು ಕೆಲಸ ಮಾಡಕತ್ತಾರ. ಕಾಸ್ಟ್ ಇನ್ಕಮ್ ಗೆ ಅರ್ಜಿ ಹಾಕ್ಬೋದು ಇಲ್ಲೋ, ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಿ ಕೊಡಬಹುದು, ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿ ಕೊಡಬಹುದು, ಮತ್ತೆ ನೀವು ಏನ್ ಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, ಇವೆಲ್ಲವನ್ನು ಕೂಡ ವಿತೌಟ್ ರಿಜಿಸ್ಟ್ರೇಷನ್ ಮತ್ತೆ ವಿತೌಟ್ ಐಡಿ ಇಂದ ನೀವೆಲ್ಲವನ್ನು ಕೂಡ ಮಾಡಬಹುದು. ರೇಷನ್ ಕಾರ್ಡ್ ಅಂದ್ರೆ ಯಾವ ತಿಂಗಳಿಗೆ ಒಬ್ರು ಬರ್ತಾರೆ, ಹೊಸ ರೇಷನ್ ಕಾರ್ಡ್ ಮಾಡಿಕೊಡ್ರಿ ಅಂತ ಊರ್ ಒಳಗೆ. ಏನ್ ದಿನ ಒಬ್ಬರು ಹೊಸ ಫ್ಯಾಮಿಲಿ ಹುಟ್ಟುತ್ತವನ? ಹುಟ್ಟುವುದಿಲ್ಲ, ಹೌದಿಲ್ಲ? ಇವೆಲ್ಲ ಉಚಿತವಾಗಿ ಸಿಗುವಂತ ಸೇವೆಗಳನ್ನೇ ನೀವು ಉಪಯೋಗಿಸ್ಕೋಬೇಕು. ಸುಮ್ನೆ ಲಾಗಿನ್ ಐಡಿ ಬೆನ್ನ ಹತ್ಕೊಂಡು ಹೋಗಿ ಲಾಗಿನ್ ಐಡಿ ಸಿಗಲ್ಲ ಏನ್ ಮಾಡ್ಲಿ ಮರ, ಒಂದು ಆನ್ಲೈನ್ ಸೆಂಟರ್ ಓಪನ್ ಮಾಡ್ಬೇಕು. ಲಾಗಿನ್ ಐಡಿ ಸಿಗ್ಲಿಲ್ಲ ಅಂದ್ರೆ ಏನ ಅದು ಮೇಲಿಂದ ಕೆಳಗೆ ಕಡ್ಕೊಂಡು ಬೀಳ್ತೈತೆನ? ಏನೂ ಆಗುದಿಲ್ಲ. ಲಾಗಿನ್ ಐಡಿ ಸಿಗ್ಲಾರ್ದಿರ್ಲಿ ಆನ್ಲೈನ್ ಒಳಗ ನೀವು ಎಲ್ಲವನ್ನು ಕೂಡ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಎಲ್ಲವನ್ನು ಕೂಡ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಪಬ್ಲಿಕ್ ಒಂದು ಫ್ರೀ ಸಿಟಿಸನ್ ಐಡಿ ಕೂಡ ಇದಿರ್ತಾವ, ಅದ್ರೊಳಗೂ ಕೂಡ ನೀವು ಎಲ್ಲವನ್ನು ಕೂಡ ಸಮಗ್ರವಾಗಿ ತಗೋಬಹುದು. ದಯವಿಟ್ಟು ಎಚ್ಚರಿಕೆ ಇರ್ಲಿ. ಯಾಕಂದ್ರೆ ಸುಮ್ನೆ ಲಾಗಿನ್ ಐಡಿಗಳ ಬೆನ್ನ ಹತ್ತಿ ರೊಕ್ಕ ಹಾಳು ಮಾಡ್ಕೋಬೇಡ್ರಿ, ಟೈಮ್ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಲಾಗಿನ್ ಐಡಿ ಒಂದ್ ಕಡೆ ತೆಗೆದಿಡ್ರಿ, ಹೌದಾ? ಲಾಗಿನ್ ಐಡಿ ಅದೊಂದು ಜೆನ್ಯೂನ್ ಆಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ. ಓಕೆ, ಲಾಗಿನ್ ಐಡಿ ಸಿಕ್ಕಾಗ, ಹೌದಾ? ಲಾಗಿನ್ ಐಡಿ ಸಿಗ್ಲಿಲ್ಲ ಅಂದ್ರೂ ಕೂಡ ನೀವು ಕಾಸ್ಟ್ ಇನ್ಕಮ್ ಗೆ ಅರ್ಜಿ ಸಲ್ಲಿಸಬಹುದು, ಜೆರಾಕ್ಸ್ ಮಾಡಬಹುದು, ಆನ್ಲೈನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು, ಹಾಲ್ ಟಿಕೆಟ್ ಗಳ ಡೌನ್ಲೋಡ್ ಮಾಡಬಹುದು, ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು, ಹೌದಾ? ಉತ್ತಾರೆಗಳನ್ನ ಡೌನ್ಲೋಡ್ ಮಾಡಬಹುದು, ಆಧಾರ್ ಕಾರ್ಡ್ ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬಹುದು, ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೇನ್ ಬೇಕಪ್ಪ, ಕಾಸ್ಟ್ ಇನ್ಕಮ್ ಗೆ ಅರ್ಜಿ ಹಾಕ್ಬಹುದು, ಮತ್ತೆ ಹುಡುಗರು ಒಂದು ಬಸ್ ಪಾಸ್ ಗೆ ಅಪ್ಲಿಕೇಶನ್ ಹಾಕ್ಬಹುದು, ಏನ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದ್ರಿ. ಇವೆಲ್ಲ ವಿತೌಟ್ ಒಂದು ಲಾಗಿನ್ ಐಡಿ ಇರ್ಲಾರ್ದೇನೆ. ಮತ್ತೆ ಯಾಕೆ ಸುಮ್ನೆ ಲಾಗಿನ್ ಐಡಿ ಒಳಗೆ ಬೆನ್ನ ಹತ್ತಾಕ್ ಹೋಗ್ತೀರಿ? ಹೌದಿಲ್ಲ? ಬಹಳಷ್ಟು, ಯಾಕಂದ್ರೆ ಒಂದು ಸಿಟಿ ಒಳಗೆ ಒಂದಿತ್ತು ಅಂದ್ರೆ ಸಾಕು, ಅದನ್ನ ಬಿಟ್ಟು ಮತ್ತೆ ನೀವು ಇನ್ನೊಂದು ಪ್ರಯತ್ನ ಮಾಡಿ ತಗೋಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕಂತ ಸುಮ್ನೆ ಬೆನ್ನತ್ತಿ ಹೋಗ್ಲಿಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಳಿಕ್ ಹೋಗ್ಬೇಡಿ. ಯಾಕಂದ್ರೆ ಬಹಳಷ್ಟು ಜನ ಕೇಳಕತ್ತಿದ್ರು, ಹಾಗಾಗಿ ಎಲ್ಲರಿಗೆ ಒಂದ್ ಮಾತು ಹೇಳೋಣ ಅಂತೇಳಿ ಇವತ್ತು ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತಂದಾ ಇದ್ದೀನಿ. ದಯವಿಟ್ಟು ಹೇಳಿರುವಂತ ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿರ್ಬೋದು. ಸುಮ್ನೆ CSC ಲಾಗಿನ್ ಐಡಿ ಬೇಕಾಗಿದೆ ಸರ್ ಅಂತೇಳಿ ಬೆನ್ನತ್ತಿ ಇರುವಂತ ಸಮಯವನ್ನ ಹಾಳು ಮಾಡ್ಕೊಳ್ಳಾರ್ದೆ CSC ಐಡಿ ಬಂದಾಗ ತಗೊಳ್ಳೋಣ. ಅದು ದೇವ್ರು ತಾನೇ ಕೊಡ್ತಾನ, ಅದಕ್ಕೆ ಯಾರಿಂದ ತಗೋಬೇಕು, ಏನಾಗ್ಬೇಕು, ಯಾವಾಗ ಬರ್ತೈತಿ ತಗೊಳ್ಳೋಣ. ಯಾಕಂದ್ರೆ CSC ಬೆನ್ ಹತ್ಕೋತೆ ಕೂತೇವ್ ಅಂದ್ರೆ, ಯಾಕಂದ್ರೆ ನಾವು ಅಲ್ಲಿ ಒಂದು ಕಂಪ್ಯೂಟರ್ ಒಂದು ಟೆಸ್ಟ್ ಇರುತ್ತೆ, ಎಕ್ಸಾಮ್ ಪಾಸ್ ಆಗ್ಬೇಕು, ಅದಾದ್ಮೇಲೆ BC ಸರ್ಟಿಫಿಕೇಟ್ ಕೂಡ ಅಲ್ಲಿಂದ ನಾವು ತಗೋಬೇಕಾಗ್ತದೆ. ಇವೆರಡೂ ಕೂಡ ತಗೊಂಡಾದ್ಮೇಲೆ ನಾವು ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ನಮ್ಗೆ ಅಪ್ರೂವಲ್ ಆಗುವಂತ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದರ ಬಗ್ಗೆ ಹೇಳಿರುವಂತಹ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅನ್ಕೋತಾ ಇದ್ದೇನೆ. ಯಾಕಂದ್ರೆ ಉಚಿತವಾಗಿ ಬಹಳಷ್ಟು ಲಾಗಿನ್ ಐಡಿಗಳು ಸಿಗ್ತಾವ, ಅವುಗಳನ್ನ ತಗೊಂಡು ಉಪಯೋಗಿಸ್ಕೊಂಡು ನೀವೇನ್ ಮಾಡಬಹುದು, ಒಳ್ಳೆ ನಿಮ್ಮ ಜಾಗದಲ್ಲಿರುವಂತಹ ಒಂದು ಬಿಸ್ನೆಸ್ ಗಳನ್ನ ಮಾಡಬಹುದು. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಸರ್ ನನಗೆ ಕಂಪ್ಯೂಟರೇ ಬರುವುದಿಲ್ಲ ರೀ, ಕಂಪ್ಯೂಟರ್ ಕಲ್ತಿಲ್ಲ, ಎಲ್ಲಾ ಡಿಗ್ರಿ ಮುಗಿಸಿನ್ರಿ, ಕಂಪ್ಯೂಟರ್ ಬರೋದಿಲ್ಲ ಅಂದ್ರೂ ಕೂಡ ನಾನು ನಿಮ್ಗೆ ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೇನೆ. ಯಾವುದು, ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮೊಂದು ಮೊಬೈಲ್ ಫೋನ್ ಒಳಗಡೆ ನಾನ್ ಮಾಡುವಂತ ಕೋರ್ಸ್ ಗಳಿಗೆ ನೀವು ಜಾಯಿನ್ ಆಗೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಮನೆಯಲ್ಲೇ ಕೂತ್ಕೊಂಡು ಸಂಪೂರ್ಣವಾಗಿ ಕಲಿಬಹುದು. ಅದು ಕಂಪ್ಲೀಟ್ ಕನ್ನಡದಲ್ಲೇ ಹೇಳ್ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ ಆಲ್ರೆಡಿ ನಾನು ವಿಡಿಯೋಸ್ ಗಳನ್ನ ನೋಡಿರ್ತೀನಿ. ಇದೇ ರೀತಿಯಾಗಿ ಇಲ್ಲ ಸರ್ ನಾನು ಕಂಪ್ಯೂಟರ್ ಶಿಕ್ಷಣ ಪಡಿಬೇಕಾಗಿತ್ತು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ Guru9x ಅಂತ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಒಂದು ಕೋರ್ಸಿನ ಡೀಟೇಲ್ಸ್ ಮತ್ತೆ ಅದರ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನ ಪಡೆದುಕೊಂಡು ಸಂಪೂರ್ಣವಾಗಿ ಆಸಕ್ತಿ ಇದ್ದವರು ಜಾಯಿನ್ ಆಗಬಹುದು. ದಯವಿಟ್ಟು ಐಡಿಗಳ ಬೆನ್ನತ್ತಿ ಇರುವಂತ ರೊಕ್ಕ ಹಾಳು ಮಾಡ್ಕೋಬೇಡ್ರಿ. ಬಟ್ ಐಡಿ ಸಿಗ್ತಾವ, ಸಿಗುದಿಲ್ಲ ಅಂತಲ್ಲ, ಇವೆಲ್ಲ ಒಂದು ಇರ್ದಿರ್ತಾವ, ಅದಕ್ಕೆ ಆದಂತ ಜಾಗ ಬೇಕು,
ಮಾಡಬೇಕು, ಅದಕ್ಕೆ ಆದಂತ ಬಂಡವಾಳ ಹಾಕಬೇಕು. ಅದೆಲ್ಲ ಹಾಕೋದ್ ಕೂತು ಹೀಗೆ ಮಾಡೋದು ಯಾಕೆ? ಅವೆಲ್ಲ ಹಾಕೋಕ್ಕಿಂತ ಮುಂಚೆನೆ ನೀವು ಉಚಿತವಾಗಿ ಸೇವೆಗಳನ್ನ ಕೊಡ್ತಾ ಹೋಗ್ರಿ. ಆಟೋಮೆಟಿಕ್ ಎಲ್ಲಾ ಸಲಕರಣೆಗಳು ನಿಮ್ಮಲ್ಲಿ ಬಂದ್ ಬೀಳ್ತಾವ್. ಬೇರೆದವರೇ ಬರ್ಬೇಕು ಸರ್, ಇಲ್ಲೊಂದು CSC ID ತಗೊಂಡ್ಬಿಡ್ರಿ ಸರ್, ನಾವು ನಿಮ್ಗೆ ಕೊಡ್ತೀವಿ ಅಂತೇಳಿ ಗೊತ್ತಾಗ್ತದ. ಸರ್ಕಾರದವರೇ ಬರ್ಬೇಕು, ಅಧಿಕಾರಿಗಳೇ ಬರ್ಬೇಕು. ಯಾಕಂದ್ರೆ ನಿಮ್ಮಿಂದ ಅಲ್ಲಿ ಲಾಭ ಇರ್ತದೆ ಸರ್ಕಾರಕ್ಕೆ. ಒಂದ್ ಕಾಸ್ಟ್ ಇನ್ಕಮ್ ಮಾಡಿಕೊಟ್ರೆ ಅವರಿಗೆ 40 ರೂಪಾಯಿ ಅವರಿಗೆ ಹೋಗ್ತಿರ್ತದೆ. ಹಾಗಾಗಿ ಎಲ್ಲವನ್ನು ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ಅದನ್ನ ರೆಡಿ ಮಾಡ್ಕೋಬೇಕು. ಮೊದಲಿಗೆ ಫೌಂಡೇಶನ್ ಹಾಕೋರಿ, ಒಂದ್ ಸಣ್ಣ ಕಂಪ್ಯೂಟರ್ ಇಟ್ಕೋರಿ, ಜೆರಾಕ್ಸ್ ಮಷೀನು, ಕಲರ್ ಮಷೀನು, ಲ್ಯಾಮಿನೇಷನ್ ಮಷೀನು, ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕ್ರಿ, ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ರಿ. ಎಲ್ಲವನ್ನು ಕೂಡ ಉಚಿತವಾಗಿರ್ತಾವ. ಬಟ್ ನಾಲೆಜ್ ಬೇಕಷ್ಟೇ. ಅವೆಲ್ಲವನ್ನು ಕೂಡ ಬೇಕಾಗಿತ್ತು, ಕಲಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಅವೆಲ್ಲವನ್ನು ಕೂಡ ಕಲಿಬೇಕಾಗಿತ್ತು ಅಂದ್ರೆ ಗುರು 9x ಇನ್ಸ್ಟಾಗ್ರಾಮ್ ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಹೇಳುವಂತ ಈ ತರ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.